ಕೇವಲ 10,000 ಇನ್ವೆಸ್ಟ್ಮೆಂಟ್ ಮಾಡಿ 2 ಲ್ಯಾಕ್ವರೆಗೂ ರಿಟರ್ನ್ ತಗೋಬೋದಿತ್ತು. ಅದು 1.5 ಇಯರ್ ಒಳಗಡೆನೆ. ನಾಟ್ 1.5 ಇಯರ್, 1 ಇಯರ್ ಅಂದ್ಕೊಳ್ಳಿ ಆಲ್ಮೋಸ್ಟ್. ಯಾವ ಕಂಪ್ನಿ ಅಂತ ನೋಡೋದಾದ್ರೆ ಇದು CIN ಆಗ್ರೋ ಇಂಡಸ್ಟ್ರೀಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿ. ಚಾರ್ಟ್ ನೋಡ್ತಿದ್ದೀರಾ ನೀವು. ಜಸ್ಟ್ ಆಗಸ್ಟ್ ಅಲ್ಲಿ 40 ರೂಪೀಸ್ ಇದ್ದಿದ್ದು ಆಸ್ ಆಫ್ ನೌ ಇಸ್ ಟ್ರೇಡಿಂಗ್ ಅರೌಂಡ್ 812 ರೂಪೀಸ್. ಇದು ಸಾಮಾನ್ಯ ರಿಟರ್ನ್ ಅಲ್ಲ, 2000% ರಿಟರ್ನ್. ಇನ್ನೊಂದ್ಸತಿ ಹೇಳ್ತೀನಿ, 2000%. ಕೆಲವು ಬಿಗ್ ಇನ್ವೆಸ್ಟರ್ ಇದು ಲೈಫ್ ಟೈಮ್ ರಿಟರ್ನ್ ಆಗಿರುತ್ತೆ. ನೋಡಿ, ಇದು ಸಾಮಾನ್ಯ ರಿಟೇಲರ್ಗಂತೂ ಈ ಕಂಪ್ನಿ ಸಿಗೋದಿಲ್ಲ. ಕಾರಣ ಏನಂತಂದ್ರೆ ಇದು ಒಬ್ಬ ಪೊಲಿಟಿಷಿಯನ್ ಬಂದು ಪ್ರಮೋಟರ್ ಆಗಿದ್ದಾರೆ, ನಿತಿನ್ ಗಡ್ಕರಿ ಅಂತ. ಅವ್ರ ಸ್ವಂತ ಕಂಪನಿ ಇದು. ಮೇ ಬಿ ಅವರು ಈಥನಾಲ್ ರಿಲೇಟೆಡ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಿರ್ಬೋದು, ಅಥವಾ ಏನಾದ್ರು ಬಿಸ್ನೆಸ್ ಅಲ್ಲಿ ಪಿವೋಟ್ ತರ್ತಿರ್ಬೋದು ಗೌರ್ಮೆಂಟ್ ಪಾಲಿಸೀಸ್ ಪ್ರಕಾರ. ಸೊ ಏನಾದ್ರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಈ ಸ್ಟಾಕ್ ಈ ತರ ಮೇಲೋಗಿದೆ. ಇದು ಮೆಜಾರಿಟಿ ಇಂಟರ್ನಲ್ ಟ್ರೇಡರ್ಸ್ ಅಥವಾ ಯಾರು ರಿಲೇಟಿವ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಬಿಟ್ಟರೆ ನಿಮ್ಮಂತ ರಿಟೇಲರ್ಗೆ ಅಂತ ಗೊತ್ತೇ ಆಗಲ್ಲ. ಕಾರಣ ಇದು ಬಿಸ್ನೆಸ್ ಬರೋದೇ ಇಲ್ಲ. ಈಥನಾಲ್ ಬಿಸ್ನೆಸ್ ಸರ್ಚ್ ಮಾಡಿದ್ರೆ ನಾನು ಎಲ್ಲಾದ್ರೂ ಈ ಕಂಪ್ನಿ ನೇಮೇ ಬರಲ್ಲ, ಬೇರೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಆಂಧ್ರ ಶುಗರ್ಸ್ ಆಗಿರ್ಬೋದು, ಧಾರವಾಡ ಶುಗರ್ ಆಗಿರ್ಬೋದು, ಅಥವಾ ಬಜಾಜ್ ಶುಗರ್ಸ್ ಆಗಿರ್ಬೋದು. ಬಿಟ್ರೆ ಈ ತರ ಕಂಪ್ನೀಸ್ ಬರುತ್ತೆ. ಬಿಟ್ರೆ ಈ ಕಂಪ್ನಿ ಯಾವ ತರ ಸರ್ಚ್ ಮಾಡಿದ್ರು ಬರೋದಿಲ್ಲ. ಮೆಜಾರಿಟಿ ಬಂದಿದ್ದು ಆಗ್ರೋ ರಿಲೇಟೆಡ್ ಕಂಪ್ನಿಯಿಂದ ತೋರಿಸುತ್ತೆ ಅಷ್ಟೇ. ಫುಡ್, ಪರ್ಸನಲ್ ಕೇರ್, ಹೋಮ್ ಕೇರ್, ಆಗ್ರೋ ಅಷ್ಟೇ ತೋರಿಸೋದು. ಅದರಲ್ಲಿ ಈಥನಾಲ್ ಅಥವಾ ಶುಗರ್ ಬ್ಲೆಂಡಿಂಗ್ ಅಥವಾ ಏನು ತೋರಿಸೋದೇ ಇಲ್ಲ. ಸೊ ಇದೇ ಇಂಟರ್ನಲ್ಲಿ ನ್ಯೂಸ್ ಇದ್ದರಿಗೆ ಮಾತ್ರ ಅದು ಒಳ್ಳೆ ರಿಟರ್ನ್ಸ್ ತಂದು ಕೊಟ್ಟಿದೆ. ನೆಕ್ಸ್ಟ್ ಈ ಥರ ಏನು ಮಾಡಬೇಕು ಅಂದರೆ ಡೀಪ್ ರಿಸರ್ಚ್ ಮಾಡಬೇಕು. ಸೊ ಈ ಕಂಪ್ನಿ ಏನಾದ್ರು ನಿತಿನ್ ಗಡ್ಕರಿ ಏನಾದ್ರು ಕಂಪ್ನಿ ನಡೆಸಿದಾರಾ, ಅಥವಾ ಏನಾದ್ರು ಪ್ರಮೋಟರ್ ಆಗಿದ್ದಾರಾ, ಅಥವಾ ನರೇಂದ್ರ ಮೋದಿ ಯಾವ್ದಾದ್ರು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾ, ಪ್ರಮೋಟರ್ ಆಗಿದ್ದಾರಾ ಅಂತ ಅದರ ಸ್ಟಾಕ್ಸ್ನ ನೋಡಿ. ರೀಸೆಂಟಾಗಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ್ ವಿನ್ ಆಗಿದ್ದ ಸಹ ಆ ಸ್ಟಾಕು 200% ರಿಟರ್ನ್ ಕೊಟ್ಟಿದೆ. ಸೊ ಆ ಥರ ಸ್ಟಾಕ್ಸ್ಗಳನ್ನ ನೋಡಬೇಕಾಗುತ್ತೆ. ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.